ಆತನ ಕೃಪೆ ಹಸ್ತದಲ್ಲಿ ನೀವು ಇಲ್ಲಿ ನೆಲೆ ಉಳ್ಳುತ್ತಾ ಇಲ್ಲ ಅಂತ ಹೇಳಿ ದೇವರು ನಿಮ್ಮನ್ನು ಮಾತಾಡ್ತಾ ಇದ್ದಾನೆ. ನಿಮಗೆ ಬಂದಂತ ಕಷ್ಟ ದುಃಖಗಳು ಸಹಜವಾಗಿ ಬಂದಿಲ್ಲ. ನೀವು ಪಾಪದಲ್ಲಿ ದಿನನಿತ್ಯ ಹೆಚ್ಚಾಗುತ್ತಾ ಇದ್ದೀರಿ. ಜಾರತ್ವದಲ್ಲಿ ಬೀಳುವುದು, ವ್ಯಭಿಚಾರದಲ್ಲಿ ಬೀಳುವುದು, ಪುರುಷ ಸಂಗಮದಲ್ಲಿ ಬೀಳುವುದು, ಮತ್ತೆ ಇನ್ನೊಬ್ಬರನ್ನು ಮೋಸ ಮಾಡಿ ಹಣವನ್ನು ಕದಿಯುವುದು, ವಂಚಕರು, ಹುಡುಕುತನ, ಬೈಯುವವರು ಮತ್ತು ಇನ್ನು ಹಲವಾರು ಕಾರ್ಯಗಳು ಸಿಕ್ಕಿ ಪಾಪದಲ್ಲಿ ಬೆರತಾಗಿದ್ದೀರಿ. ಅದಕ್ಕಾಗಿ ದೇವರ ಕೃಪೆಯಿಂದ ಇನ್ನೊಬ್ಬರನ್ನು ಹಾಳು ಮಾಡುವಂಥದ್ದು, ಮೀಟರ್ ಕೆಲಸಗಳು ಮಾಡುವರು, ಇಂಥದ್ದೆಲ್ಲ ದೇವರಿಗೆ ಅಸಹ್ಯವಾದ ಕಾರ್ಯವಾಗಿದೆ. ಅದಕ್ಕಾಗಿ ದೇವರು ತನ್ನ ಬಾಯಿಂದ ಹೇಳ್ತಾ ಇದ್ದೇನೆ, ಈ ಕಾರ್ಯಗಳೆಲ್ಲ ಅವರ ಹೊಟ್ಟೆ ಒಳಗಿಂದ ಹೊರಗೆ ಬರುವಂಥದ್ದಾಗಿದೆ. ಊಟ ಬಲ್ಲವನು ಯಾವುದು ಕೆಟ್ಟೋದಾಗಿ ಇಲ್ಲ, ಊಟದಿಂದ ಅವರ ಹೊಟ್ಟೆ ಒಳಗಿಂದ ಬರುವುದ ಅಶುದ್ಧವಾದ ಅವನ ಬಾಯಿಯಿಂದ ಬರುವಂಥ ಕಾರ್ಯ ದೇವರು ಇದೆಲ್ಲ ಹೇಸುವಂತನಾಗಿದ್ದಾನೆ. ಇವತ್ತು ನೀವು ದೇವರ ಅಂಗೀಕರಿಸಿದಾಗ ನಿಮ್ಮನ್ನು ಬಿಡುಗಡೆ ಮಾಡುವಂತನಾಗಿದ್ದಾನೆ. ಇವತ್ತು ಡೆಲಿವರೆನ್ಸ್ ಹೀಲಿಂಗ್ ಪ್ರೇಯರ್ ಇರುತ್ತೆ. ಈ ವಾಕ್ಯ, ದೇವರ ವಾಕ್ಯ ಮುಗಿದ ತಕ್ಷಣ ನೀವು ಸ್ಥಿರವಾಗಿ ನಿಲ್ಲಬೇಕು. ಯಾಕಂದ್ರೆ ದೇವರು ನಿಮ್ಮನ್ನು ಒಬ್ಬೊಬ್ಬರು ಮುಟ್ಟಿ ಅಭಿಷೇಕಿಸಲ್ಪಡ್ತಾ ಇದ್ದಾನೆ. ನಿಮ್ಮ ಕರ್ಜಸ್ಗಳಿಂದ ಆ ದುರಾತ್ಮವು ನಿಮ್ಮನ್ನು ಗುಲಾಮದಲ್ಲಿಟ್ಟು ಸಾಲದ ಆತ್ಮವನ್ನು ಇವತ್ತು ನೇಗಿಸುವಂತನಾಗಿದ್ದಾನೆ. ನೀವು ಒಂದು ಕಾರ್ಯ ಮಾಡಬೇಕಾದ್ರೆ ಸಾಲ ಮಾಡಿ ಕಾರ್ಯ ಮಾಡಬೇಕಾಗ್ತಾ ಇದ್ರೆ, ನಿಮ್ಮ ಮಕ್ಕಳ ಒಂದು ಫೀಸ್ ಕಟ್ಟಬೇಕಾದ್ರೆ ಸಾಲ ಮಾಡ್ತಾ ಇದ್ರೆ,